ನಾನು ಹೇಳಿದ್ರೆ 2007ರಿಂದ 2013 ನಡೆಯುವಂಥ ಕಥೆಯ ಒಂದು ಸ್ಲೈಸ್ ಅಷ್ಟೇ ಇದು. ಅದ್ರ ಹಿಂದೆ ಅದ್ರ ಮುಂದೆ ಬೇಜಾನಿದ್ದಾವೆ. ಹಂಗೆ ನಡೀತಾ ಇದೆ ಹಳ್ಳಿನಲ್ಲಿ. ಅಷ್ಟೊಂದು ಕಥೆಗಳಿದ್ದಾವೆ. ನಾವು ಪ್ರತಿಯೊಬ್ಬ ನಿರ್ದೇಶಕರು ಅಥವಾ ಯಾವ್ಯಾವ ಊರಿಂದ ಬರ್ತಾರೆ ಕರ್ನಾಟಕದಿಂದ, ಪ್ರತಿಯೊಬ್ಬರು ಅವ್ರವ್ರ ಊರ ಕಥೆನ ಒಂದೊಂದು ಹಿಂಗೆ ತೊಗೊಂಬಂದ್ರೆ ಸಾಕು, ಬೇಜಾನ್ ಕಥೆಗಳು ಸಿಗ್ತವೆ. ಯಾಕಾಗಲ್ಲ ನಮ್ಮ ಕೈಲಿ ಕಥೆಗಳು? ನಮ್ಮ ನೇಟಿವಿಟಿ, ನಮ್ಮ ಊರು, ಫ್ಯಾಮಿಲಿ, ಯೂತ್ರು, ಜನ, ಎಲ್ಲ ಜನ್ರೇಷನ್ಗೂ ಇದೆಯಲ್ಲ ಈ ಕಥೆಗಳು ಎಲ್ಲ. ಈಗ ನಿಮ್ಮೂರಲ್ಲಿ ನಿಮಗೆ ಈಗ ನೀವು ಈ ಸಿನಿಮಾ ನೋಡಿದ್ರಲ್ಲ, ನಿಮ್ಗೆ ಏನು ಕನೆಕ್ಟ್, ಏನು ಇಷ್ಟ ಆಯಿತು ಹೇಳಿ. ಓಕೆ, ನಿಮ್ಗೇನು ಅನಿಸ್ತು? ನಿಮ್ಗೆ ಏನು ಸಿಕ್ತು? ಯಾವುದೋ ಒಂದು ಪಾತ್ರ ಪ್ರತಿಯೊಬ್ಬರಿಗೂ ಎಕ್ಸಾಕ್ಟ್ಲಿ. ನಿಮ್ಮೂರಲ್ಲಿ ನಿಮ್ಮ ಪಕ್ಕದಲ್ಲಿ ಏನೇನು ನಡೀತಾ ಇದೆ ನಿಮಗೆ ಬೇರೆ ಥರ ಕಾಣುತ್ತೆ. ಗ್ರಾಮೀಣ ನಿಮಗೆ ಬೇರೆ ಥರ ಕಾಣಿಸುತ್ತೆ. ಒಬ್ಬೊಬ್ಬರಿಗೆ ಒಂದೊಂದು ಅವ್ರವ್ರ ಊರಲ್ಲಿ ನಡೀತಾ ಇದ್ರೆ, ಒಬ್ಬ ಸದಾನಂದ ಸ್ವಾಮಿ ನಿಮಗೆ ಕಾಣಿಸ್ಬೋದು, ಒಬ್ಬ ಕರಿಬೇಕು ಕಾಣಿಸ್ಬೋದು, ಒಬ್ಬ ಸೀನಾ ಕಾಣಿಸ್ಬೋದು, ಒಬ್ಬ ಯಾರೋ ಸಗಣಿ ಎತ್ತವನು ಕಾಣಿಸ್ಬೋದು. ನಿಮಗೆ ಅಲ್ಲಿ ಯಾರು ಕಾಣಿಸ್ತಿರೋ ಒಂದು ಬಸವ, ಊರಲ್ಲಿ ಬಸವ ಏನೂ ಮಾತಾಡ್ದಂಗೆ ಓಡಾಡ್ತಿರೋ ಒಂದು ಬಸವನು ಕಾಣಿಸ್ಬೋದು, ನೋಡಿರ್ತೀರ. ಸೊ ಪ್ರತಿಯೊಬ್ಬರಿಗೂ ಅವ್ರವ್ರದೇ ರೀತಿಲಿ ಅವ್ರವ್ರದ್ದೇ ಸಿಗ್ತಾ ಹೋಗುತ್ತೆ. ಸೊ ಆ ಪಾತ್ರಗಳು ಏನೋ ಹೇಳ್ತಾ ಹೋಗ್ತವೆ. ಈ ಗ್ರಾಮೀಣದ ಸ್ಪೆಷಾಲಿಟಿನೇ ಆ ಥರ ಸಣ್ಣ ಪಾತ್ರಗಳು, ಸಣ್ಣ ಕಥೆಗಳು ಅವೇ ವರ್ಕ್ ಆಗಿರೋದಿಲ್ಲಿ. ಸೊ ಈ ಒಂದು ಸತಿ ನಮ್ಮೂರನ್ನ, ನಾವು ಬೆಳೆದು ಹುಟ್ಟಿ ಆಡಿದ ಊರನ್ನ ಒಂದು ಸತಿ ನೋಡಿದ್ರೆ ನಮ್ಮೂರು ಎಷ್ಟು ಬದಲಾಗಿದೆ, ಆಗ್ತಾಯಿದೆ, ಯಾಕೆ ಆಗ್ತಾಯಿದೆ, ಯಾವ ರೀತಿ ಆಗ್ತಾಯಿದೆ ಅಂತ ಒಂದು ಪ್ರಶ್ನೆ ನೀವು ಕೇಳ್ಕೊಂಡ್ರೆ ಸಿನಿಮಾ ನನಗೆ ಖುಷಿ. ಸೆಕೆಂಡ್, ನನಗೆ ಈ ಸಿನಿಮಾನ ಇಷ್ಟೆಲ್ಲ ಕಷ್ಟಪಟ್ಟು ಇಷ್ಟು ವರ್ಷ ಎಳ್ಕೊಂಬಂದರು. ಈ ಸಿನಿಮಾನ ತುಂಬ ಚೆನ್ನಾಗಿ ನಾನು ಏನು ಅಂದ್ಕೊಂಡಿದ್ದೆ ಅದು ಎಕ್ಸಿಕ್ಯೂಟ್ ಮಾಡೋದಕ್ಕೆ ಕಷ್ಟಪಟ್ಟು, ನನಗೆ ಎಷ್ಟು ಇಷ್ಟಪಟ್ಟು ಏನೇನಾದ್ರೂ ಅದಕ್ಕೆ ಸಹಾಯ ಮಾಡಿದ ಲಹರಿ ಸಂಸ್ಥೆಯ ಮನೋಹರ್ ಸರ್ಗೆ, ವೇಲು ಸರ್ಗೆ, ಇಡೀ ಲಹರಿ ಸಂಸ್ಥೆ ಕುಟುಂಬಕ್ಕೆ, ಎಸ್ಪೆಷಲಿ ನವೀನ್ ಸರ್ಗೆ ನಾನು ತುಂಬ ನೆಕ್ಸ್ಟ್ ನಮ್ಮದು ಮತ್ತೊಂದು ಬೇರೆ ಸಿಟಿಗಳಿಗೆಲ್ಲ ಹೋಗೋದು ಒಂದು ಜರ್ನಿ ಇದೆ. ಇನ್ನು ಗ್ರಾಮೀಣದ ಮಾರ್ಕೆಟಿಂಗ್ಸು ಮತ್ತು ಎಲ್ಲ ಥಿಯೇಟ್ರ್ ವಿಸಿಟ್ಸು ಎಲ್ಲ ಪ್ಲ್ಯಾನ್ ಆಗಿದೆ. ಹಲವಾರು ಸೆಂಟರ್ಸ್ಗಳಿಗೆ ಹೋಗ್ತಿದ್ದೀವಿ. ಈಗ ಇಲ್ಲಿಂದ ಇನ್ನೊಂದು ಥಿಯೇಟ್ರಿಗೆ ಹೋಗ್ತಿದ್ದೀವಿ. ಸೊ ಆ ಥರ ವಿ ಹ್ಯಾವ್ ಒನ್ ಫುಲ್ ರೋಡ್ ಮ್ಯಾಪ್ ಅಹೆಡ್. ಒಳ್ಳೆ ಮಾರ್ಕೆಟಿಂಗ್ ಮಾಡ್ತಿದ್ವಿ. ಇದನ್ನು ಎಲ್ಲ ಕನ್ನಡ ಜನತೆಗೆ ಮುಟ್ಟಿಸ್ಬೇಕು ಅಂತ ಒಂದು ಏಕೈಕ ಗುರಿ. ಒಳ್ಳೆ ಚಿತ್ರ, ಒಳ್ಳೆ ವೆರಿ ಗುಡ್ ರೆಸ್ಪಾನ್ಸ್ ಸಿಕ್ಕಿದೆ ನಮಗೀಗ. ಇನ್ನು ಮುಂದೆ ಎಲ್ಲ ಪ್ರೇಕ್ಷಕರುಗಳು ಹೇಳ್ತಾರದೊಂದೇ, ಬಂದು ಈ ಸಿನಿಮಾನ ಎಂಜಾಯ್ ಮಾಡಿ, ಡೆಫಿನೆಟಾಗಿ ಎಂಜಾಯ್ ಮಾಡ್ತೀರಂತ ಒಂದು ನಂಬಿಕೆ ಇದೆ, ಭರವಸೆ ಇದೆ. ಥ್ಯಾಂಕ್ ಯು ಸೊ ಮಚ್. ಸಂಪೂರ್ಣ ನ್ಯೂಸ್, ಇದು ನೊಂದವರ ಧ್ವನಿ.